ಚಾನಲ್. ನಾನು 6:30ಗೆ ಬಂದು ಉಡುಪಿ ಬಸ್ ಸ್ಟಾಪ್ನ ರೀಚ್ ಆದೆ. ಅಲ್ಲಿಂದ ನಾನು ಉಡುಪಿ ಟೆಂಪಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನೇನು ಮಾಡಿದೆ ಅಂದರೆ ಫಸ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಅದಾದಮೇಲೆ ಬೇರೆ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೆ. ರೂಮೆಲ್ಲ ಅವೈಲಬಿಲಿಟಿ ಇದೆಯಾ, ಎಷ್ಟಾಗುತ್ತೆ ಏನು ಅದನ್ನೆಲ್ಲ ಇನ್ಫಾರ್ಮೇಷನ್ ತೊಗೊಳ್ಳೋಣ ಅಂತ. ಬಿಕಾಸ್ ನಾನು ಪ್ರೀ ಬುಕ್ಕಿಂಗ್ ಏನೂ ಮಾಡಿರಲಿಲ್ಲ, ಅಲ್ಲೇ ಹೋಗಿ ಬುಕ್ ಮಾಡೋಣ ಅಂತ ಹೇಳಿ ಹೋದೆ. ಬಟ್ ತುಂಬಾ ಜಾಸ್ತಿ ಹೇಳಿದ್ರು, 2 ಅವರ್ಸಿಗೆ 700 ರುಪೀಸ್ ಏನೋ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅದೆಲ್ಲ ಏನು ಬೇಡ ಅಂತ ಹೇಳಿ ಅಲ್ಲೇ ಫ್ರೆಶ್ ಅಪ್ ಆಗೋಕ್ಕೆ ಸ್ವಲ್ಪ ಜಾಗ ಇರುತ್ತೆ, ಬೇರೆ ಕಡೆ ಹೋಗಿ ಫ್ರೆಶ್ ಅಪ್ ಆಗ್ಬೋದು. ಅಲ್ಲೊಂದು 30 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಸೊ ಅಲ್ಲೋಗಿ ನನ್ನ ಲಗೇಜೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಬೇಗನೆ ದರ್ಶನ ಆಯಿತು ಕೃಷ್ಣಂದು. ನಾನು ಬಂದು ಸ್ಪೆಷಲ್ ಎಂಟ್ರಿನ ತೊಗೊಂಡಿದ್ದೆ, 200 ರುಪೀಸ್ ಪರ್ ಹೆಡ್ ಬೀಳುತ್ತೆ. ಸೊ ಬೇಗನೆ ದರ್ಶನ ಆಯಿತು. ನಾರ್ಮಲ್ ಯಾಕೆ ಹೋಗಿಲ್ಲ ಅಂತ ಅಂದರೆ, ನಾನು ಹೋಗಿದ್ದು ಬೆಳಿಗ್ಗೆ ಬಂದು ಮಹಾಮಂಗಳಾರತಿ ನೈವೇದ್ಯ ಎಲ್ಲ ಮಾಡ್ತಾರೆ. ಸೊ ಆವಾಗ ದರ್ಶನಕ್ಕೆ ಬಿಡಲ್ಲ. ಸೊ ಹಾಗಾಗಿ ಸುಮಾರು ಹೊತ್ತು ನಾವು ಕ್ಯೂ ಅಲ್ಲೇ ನಿಂತ್ಕೊಂಡು ಕಾಯಬೇಕು. ಹಾಗಾಗಿ ನಾನೇನು ಮಾಡಿದೆ, ಸ್ಪೆಷಲ್ ಎಂಟ್ರಿನಲ್ಲಿ ಹೋದೆ. ಸುಮಾರು ಹೊತ್ತು ದೇವ್ರ ಮುಂದೆನೇ ನಿಂತ್ಕೊಳ್ಳೋ ಅವಕಾಶ ಸಿಕ್ತು, ಅದಂತೂ ತುಂಬ ಖುಷಿಯಾಯಿತು. ಅದಲ್ಲದೆ ಇವತ್ತು ನನ್ನ ಬರ್ತ್ಡೇ. ಸೊ ಫಸ್ಟು ನಾನು ಕೃಷ್ಣನ ದರ್ಶನ ಮಾಡಬೇಕಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿ ದರ್ಶನ ಆಯಿತು ಮತ್ತು ಸುಮಾರು ಹೊತ್ತು ದರ್ಶನ ಆಯಿತು. ಎಲ್ಲರಿಗೂ ಆ ಥರ ಸಿಗಲ್ಲ, ಸ್ವಲ್ಪ ನೋಡಿ ತಳ್ಳೇ ಬಿಡ್ತಾರೆ. ಸೊ ನಾವು ಹೋಗಿದ್ದಾಗ ನನಗಂತೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಅದಂತೂ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. 2 ಸೆಕೆಂಡ್ ನೋಡಿದ್ರು ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಕೃಷ್ಣನ. ಸೊ ಇವಾಗ ಏನು ಫೆಸಿಲಿಟಿ ಮಾಡಿದ್ದಾರೆ ಅಂದರೆ, ಒಳಗಡೆ ಏನೇನು ಪೂಜೆ ಮಾಡ್ತಾರೆ ಅಥವಾ ದೇವರನ್ನು ಈಚೆಗಡೆ LED ಟಿವಿಲಿ ನಮಗೆ ತೋರಿಸ್ತಾರೆ. ನಾವು ಅದನ್ನು ನೋಡ್ಬೋದು. ಅಲ್ಲಿ ತುಂಬ ಹೊತ್ತು ನೋಡೋಕ್ಕಾಗಿಲ್ಲ ಅಂದರೂ ಈಚೆ ಬಂದು ಕೃಷ್ಣನ ಆರಾಮಾಗಿ ಕಣ್ತುಂಬ ನೋಡ್ಬೋದು. ಇದೊಂದು ಫೆಸಿಲಿಟಿ ಮಾಡಿದ್ದಾರೆ. ಸೊ ದರ್ಶನ ಎಲ್ಲ ಮುಗಿಸಿ ಬರಬೇಕಾದ್ರೆ ನಮಗೆ ಶಾಪ್ಗಳೆಲ್ಲ ಅವೈಲಬಲ್ ಇರುತ್ತೆ. ಇಲ್ಲಿ ಕೃಷ್ಣನ ವಿಗ್ರಹದಿಂದ ಹಿಡಿದು ಪ್ರತಿಯೊಂದು ಥಿಂಗ್ಸು ನಮಗೆ ಸಿಗುತ್ತೆ. ದೇವ್ರ ಪ್ರಸಾದ ಆಗಿರ್ಬೋದು, ಪ್ರತಿಯೊಂದೂ ಸಿಗುತ್ತೆ. ಇದನ್ನಾದಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಕೃಷ್ಣನ ದೇವಸ್ಥಾನದ ಹತ್ರ ಇನ್ನೊಂದು ದೇವಸ್ಥಾನ ಇದೆ, ಅದರ ಹೆಸರು ನಾನು ನೆನಪಿಲ್ಲ, ಬಟ್ ಅಲ್ಲಿಗೂ ಕೂಡ ಹೋಗಿದ್ವಿ. ಆ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಅದಾದ ನಂತರ ಕನಕನ ಕಿಂಡಿಯಿಂದ ಕೃಷ್ಣನ ದರ್ಶನ ಮಾಡಬೇಕು. ಅಂದರೆ ದರ್ಶನ ಕಾಣಲ್ಲ ಕೃಷ್ಣನ ಮುಖ, ಯಾಕಂದರೆ ಒಳಗಡೆ ಕ್ರೌಡ್ ಇರುತ್ತೆ, ನಮಗೆ ಅಷ್ಟೊಂದು ಕಾಣಲ್ಲ. ಬಟ್ ಕನಕನ ಕಿಂಡಿಲಿ ನೋಡಿದ್ರೆ ಒಳ್ಳೇದಂತ ಹೇಳ್ತಾರೆ. ಉಡುಪಿಗೆ ಬಂದು ಕನಕನ ಕಿಂಡಿ ನೋಡಿಲ್ಲ ಅಂದರೆ ಹೀಗೆ. ಸೊ ಹಾಗಾಗಿ ಕನಕನ ಕಿಂಡಿಲೂ ಸಹ ಕೃಷ್ಣನ ದರ್ಶನ ಮಾಡ್ಬೋದು. ತುಂಬ ರೇರು ದರ್ಶನ ಕಾಣೋದು, ಬಟ್ ನೋಡಿದ್ರೆ ಒಳ್ಳೇದಂತ ಹೇಳ್ತಾರೆ. ಸೊ ಈಚೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಬೇರೆ ಕಡೆ ಹೋಗಬೇಕಂತ ಹೇಳಿ ಕೆಲವೊಂದು ಶಾಪಿಂಗ್ನ ಇಲ್ಲೇ ಮುಗಿಸಿದ್ವಿ. ಕೃಷ್ಣನ ವಿಗ್ರಹ ಆಗಿರ್ಬೋದು, ಕೆಲವೊಂದು ಬುಕ್ನ ತೊಗೊಂಡೆ ನಾನು, ಅದನ್ನೆಲ್ಲ ಇಲ್ಲೇ ಮುಗಿಸಿ ಬೇರೆ ಕಡೆ ಹೋಗ್ತಾ ಇದ್ದೆ. ಬೇರೆ ಕಡೆ ಅಂತ ಬಂದರೆ ಉಡುಪಿಯಿಂದ ಒಂದು 5 ಕಿಲೋಮೀಟ್ರ್ ಬಂದರೆ ನಮಗೆ ಮಲ್ಪೆ ಬೀಚ್ ಸಿಗುತ್ತೆ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಗಾಡಿನ ರೆಂಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಉಡುಪಿಲಿ ಪ್ರತಿ ಸಲ ನಾವು ಆಟೋ ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಗಾಡಿನ ರೆಂಟ್ ಮಾಡಿಬಿಟ್ರೆ ಬೆಟರ್ ಅಂತ ಅಂದ್ಕೊಂಡು ಗಾಡಿನ ರೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಟೈಮ್ನ ಕೃಷ್ಣನ ಟೆಂಪಲಲ್ಲೇ ಕಳೀಬೇಕಂತ ಹೇಳಿ ಸುಮಾರು ಹೊತ್ತು ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿ ಇವಾಗ ನಾನು ಆಟೋ ತೊಗೊಂಡು ಆ ಶಾಪ್ನ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಆನ್ಲೈನಲ್ಲಿ ಚೆಕ್ ಮಾಡಿದ್ದೆ, ಸಿಗುತ್ತೆ ಅಂತ ಇತ್ತು, ಬಟ್ ಎಲ್ಲಿ ಸಿಗುತ್ತೆ, ಎಷ್ಟು ದೂರ ಆಗುತ್ತೆ ಇದು ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಆಟೋ ತೊಗೊಂಡು ಹೋದ್ವಿ. ಅದಾದಮೇಲೆ ನಮಗೆ ನಿಯರೇ ಸಿಕ್ತು. ಇಲ್ಲಿ ಏನಂದರೆ ಫಸ್ಟೇ ನೀವು ಆನ್ಲೈನ್ ಬುಕ್ ಮಾಡ್ಕೋಬೇಕು, ಅಲ್ಲೇ ಹೋಗಿ ಬುಕ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಡಾಕ್ಯುಮೆಂಟೆಲ್ಲ ಸಬ್ಮಿಟ್ ಮಾಡಿ ಬುಕ್ ಮಾಡಿಕೊಂಡು ಅದಾದಮೇಲೆ ನಾವು ಬಂದು ಮಲ್ಪೆ ನಿಯರು ಅಂಕಿತಾ ಸ್ಟೇ ಅಂತ ಇದೆ, ಹೋಮ್ ಸ್ಟೇ, ಅಲ್ಲಿ ರೂಮ್ನ ಮಾಡಿದ್ದು. ನಿಜವಾಗ್ಲೂ ರೂಮ್ ತುಂಬಾ ಚೆನ್ನಾಗಿದೆ. ನಾನು ಬೇರೆ ಕಡೆ ಹೋಲಿಸ್ಕೊಂಡಕ್ಕಿಂತ ಈ ರೂಮ್ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದು ವೀಕೆಂಡ್ ಬೇರೆ, ಸ್ವಲ್ಪ ಜಾಸ್ತಿ ಪ್ರೈಸ್ ಹೇಳ್ತಾರೆ. ಸೊ ಹಾಗಾಗಿ ಈ ಹೋಮ್ ಸ್ಟೇ ಮಾಡಿದ್ದು ತುಂಬಾ ಇಷ್ಟ ಆಯಿತು. ಬಟ್ ತುಂಬ ನಿಯರ್ ಇದೆ ಬೀಚಿಗೆ ಕೂಡ. ಸೊ ಹಾಗಾಗಿ ನಾನು ತೋರಿಸ್ದೆ ಅಲ್ವಾ ರೂಮು, ಇಷ್ಟಕ್ಕೆ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇದಾದಮೇಲೆ ನನ್ನ ಬರ್ತ್ಡೇ ಔಟ್ಫಿಟ್ನ ಹಾಕ್ಕೊಂಡು ಚೆಕ್ ಮಾಡ್ತಾಯಿದ್ದೆ, ಬಿಕಾಸ್ ಇವತ್ತು ನನ್ನ ಬರ್ಡೇ ಅಲ್ಲ. ಸೊ ಹಾಗಾಗಿ ನಮ್ಮ ಒಂದು ದಿನ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಚೆನ್ನಾಗಿ ರೆಡಿಯಾಗಿ ಅದಾದಮೇಲೆ ತಿಂಡಿ ಏನೂ ಮಾಡಿರಲಿಲ್ಲ. ಸೊ ತಿಂಡಿ ತಿನ್ನೋಣ ಅಂತ ಮಲ್ಪೆ ಬೀಚ್ ಹತ್ರನೇ ಹೋದೆ.
ಊಟ ಇಲ್ಲಿ ಎಲ್ಲನೂ ಚೆನ್ನಾಗಿತ್ತು. ಚಿಕನ್ನು ಮತ್ತು ಪ್ರಾನ್ಸ್ ಬಿರಿಯಾನಿ ತೊಗೊಂಡಿದ್ದೆ, ಅದು ಚೆನ್ನಾಗಿತ್ತು. ಫಿಶ್ ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ. ನಾನು ಬೆಂಗಳೂರಲ್ಲಿ ಟೇಸ್ಟ್ ಮಾಡಿರೋದಕ್ಕೂ ಅಲ್ಲಿಗೂ ತುಂಬಾ ಡಿಫ್ರೆಂಟ್ ಇತ್ತು. ನನಗೇನೋ ಅದೊಂದು ಇಷ್ಟ ಆಗಿಲ್ಲ. ಅದಾದಮೇಲೆ ಬೀಚಿಗೆ ಬಂದು ಸ್ವಲ್ಪ ಹೊತ್ತು ಬೀಚಲ್ಲಿದ್ದು, ಇಲ್ಲಿಂದ ಐಲ್ಯಾಂಡಿಗೆ ಹೋಗ್ಬೇಕಂತ ಹೇಳಿ ಹೋಗಿ ಟಿಕೆಟ್ನ ವಿಚಾರಿಸ್ಬೇಕು. ಟಿಕೆಟ್ ಕೌಂಟ್ರಲ್ಲಿ ಕೇಳಿದ್ರೆ ನಮಗೆ ಹೇಳ್ತಾರೆ ಎಷ್ಟು ಅವರ್ ಅಂತ. ಹೋಗೋಕ್ಕೆ 20 ಮಿನಿಟ್ಸು, ಬರೋಕ್ಕೆ 20 ಮಿನಿಟ್ಸು. ಅಲ್ಲಿ 1 ಅವರ್ ನಾವು ಸ್ಟೇ ಆಗ್ಬೋದು, ಅಂದರೆ 1 ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಜವಾಗ್ಲೂ ಯಾರಾದರೂ ಉಡುಪಿಗೆ ಹೋದರೆ ಐಲ್ಯಾಂಡ್ ಮಾತ್ರ ಮಿಸ್ ಮಾಡಬೇಡಿ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಫೋಟೋಗ್ರಫಿಗಾಗಿರ್ಬೋದು, ವೀಡಿಯೋಗಾಗ್ಬೋದು, ಮತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರ್ಬೋದು. ಕ್ರೌಡ್ ಅಷ್ಟೊಂದಿರಲ್ಲ, ಬಟ್ ನೀವೇನಾದರೂ ವೀಕೆಂಡ್ ಹೋದರೆ, ಸ್ಯಾಟರ್ಡೆ ಸಂಡೇ ಹೋದರೆ ಹೆವಿ ಕ್ರೌಡ್ ಇರುತ್ತೆ. ಹೋದರೆ ವೀಕ್ ಡೇಸಲ್ಲಿ ಹೋಗಿ ಐಲ್ಯಾಂಡಿಗೆ ನೀವು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಹೋಗೋ ದಾರಿನೂ ಅಷ್ಟೇ, ಆ ಸಮುದ್ರದ ಮಧ್ಯೆ ಹೋಗಬೇಕಾದ್ರೆ ಏನೋ ಒಂಥರ ಸಂತೋಷ. ಸುತ್ತ ಸಮುದ್ರ ಇರುತ್ತೆ, ನಾವು ಮಾತ್ರ ಹೋಗ್ತಾ ಇರ್ತೀವಿ. ಅದಂತೂ ಸಕ್ಕತ್ತಾಗಿದೆ. ಅದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸು. ನಾನು ಯಾವತ್ತೂ ಐಲ್ಯಾಂಡ್ ಹೋಗಿರಲಿಲ್ಲ. ಫಸ್ಟ್ ಟೈಮ್ ನನ್ನ ಬರ್ತಡೆಗೆ ಐಲ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಕೇಕೆಲ್ಲ ಏನೋ ಕಟ್ ಮಾಡದೇ ಇರ್ಬೋದು, ಬಟ್ ಆ ಮೆಮೊರೀಸ್ ಇದೆಯಲ್ಲ, ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅಲ್ಲಿ ಕಳೆದಿರೋ ಪ್ರತಿಯೊಂದು ಕ್ಷಣನೂ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನನ್ನ ಒಂದು ಬರ್ತಡೇ ಅಥವಾ ನನ್ನ ಒಂದು ವೆಕೇಷನ್ನ ತುಂಬಾ ಖುಷಿಯಾಗಿ ಕಳೆದೆ. ಮಲ್ಪೆ ಬೀಚಿಂದ ಜಸ್ಟ್ 20 ಮಿನಿಟ್ಸು ಸೆಂಟ್ ಮೇರಿ ಐಲ್ಯಾಂಡ್ ಬರುತ್ತೆ. ನಿಜವಾಗ್ಲೂ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಯಾರಾದರೂ ಮಲ್ಪೆಗೆ ಹೋದರೆ ಮಿಸ್ ಮಾಡದೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ತುಂಬ ಕ್ಲೀನಾಗಿದೆ, ಪೀಸ್ಫುಲ್ಲಾಗಿದೆ, ಆ್ಯಂಡ್ ತುಂಬಾ ಚೆನ್ನಾಗಿದೆ. ಐ ಕಾಂಟ್ ಎಕ್ಸ್‌ಪ್ರೆಸ್. ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಪ್ಲೇಸ್. ನಾನು ಮಲ್ಪೆಯಿಂದ ಫಸ್ಟ್ ಹೋಗಿದ್ದು ಪ್ಲೇಸ್ ಇದು, ಆ್ಯಂಡ್ ಫಸ್ಟ್ ಹೋಗ್ತಿರೋ ಐಲ್ಯಾಂಡ್ ಕೂಡ ಹೌದು. ಸೊ ವೆಲ್ಕಮ್ ಟು ಸೆಂಟ್ ಮೇರಿ ಐಲ್ಯಾಂಡ್. ಇದಂತೂ ತುಂಬಾ ಚೆನ್ನಾಗಿದೆ. ಇದು ಬಿಟ್ಟು ಸುಮಾರಷ್ಟು ಗೇಮ್ಸು ನಮಗೆ ಅವೈಲೇಬಲ್ ಇರುತ್ತೆ. ವಿಚಾರಿಸಿದ್ರೆ ಹೇಳ್ತಾರೆ. ನಂಗೆ ಇದ್ರಲ್ಲಿ ತುಂಬ ಇಷ್ಟ ಆಗಿದ್ದು ಪ್ಯಾರಾಚೂಟು. ನಾನು ಅದನ್ನು ವಿಚಾರಿಸಿದೆ, ಬಟ್ ಅದು ತುಂಬಾ ಕಾಸ್ಟ್ಲಿ ಅಂತ ನನಗನ್ನಿಸ್ತು. ಬಿಕಾಸ್ ನಾವು ಮಲ್ಪೆಯಿಂದ ಇಲ್ಲಿಗೆ ಬಂದರೆ ₹400 ಚಾರ್ಜ್ ಮಾಡ್ತಾರೆ ಬೋಟಲ್ಲಿ. ಬೋಟ್ ಡ್ರೈವು ಆಗುತ್ತೆ, ಸೆಂಟ್ ಮೇರಿ ಐಲ್ಯಾಂಡ್ ರೀಚ್ ಆದಾಗೂ ಆಗುತ್ತೆ. ಬಟ್ ಪ್ಯಾರಾಚೂಟು 1 ಮಿನಿಟಿಗೆ 1000 ಹೇಳಿದ್ರು. ನಮ್ಮ ಜೊತೆ ಫಾರಿನರ್ಸ್ ಬಂದಿದ್ದವ್ರು ಕೂಡ ಕೇಳಿದ್ರು, ತುಂಬಾ ಜಾಸ್ತಿ ಹೇಳಿದ್ರು ಪ್ರೈಸು. 20 ಮಿನಿಟ್ಸ್ ಹೋಗ್ಲಿ, 15 ಮಿನಿಟ್ಸ್ ಆದರೂ ಹೇಳಿದರೆ 1000 ಕೊಟ್ಟು ಪ್ಯಾರಾಚೂಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಾಗಿತ್ತು. ಬಟ್ ತುಂಬಾ ಕ್ರೌಡ್ ಇತ್ತು. ಅದಲ್ಲದೆ ನಾವೇನಾದರೂ ಫೋನು ಅಥವಾ ಡ್ರೋನ್ ಏನಾದ್ರು ನೀವು ತಂದಿದ್ರೆ ಅದನ್ನು ಕ್ಯಾರಿ ಮಾಡಿದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಅಂತೆ. ಸೊ ಕೊಡೋದೇ 1000, ಅದ್ರ ಸಪ್ರೇಟ್ ಚಾರ್ಜ್ ಬೇರೆ. ಇದೊಂದು ನಂಗೆ ತುಂಬ ಡಿಸಪಾಯಿಂಟ್ ಆಯ್ತಿದ್ದು. ಅದು ಬಿಟ್ಟರೆ ಐಲ್ಯಾಂಡ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಎಷ್ಟೋ ಮೂವಿ ಶೂಟ್ ಕೂಡ ಆಗಿದೆ. ಕನ್ನಡ, ಬೇರೆ ಭಾಷೆ ಮೂವಿ ಎಲ್ಲ ಇಲ್ಲಿ ಶೂಟ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಇವಾಗ ನಮಗೆ ಒಳಗಡೆ ಬಿಡೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಮುಂದೆ ಒಂದು 100 ಮೀಟರ್ಸ್ ವಾಕ್ ಮಾಡಿದ್ರೆ ನಮಗೆ ಆ ಒಂದು ಪ್ಲೇಸಲ್ಲಿ ಆಡೋಕ್ಕೆ ಬಿಡ್ತಾರೆ. ಬಟ್ ಈ ಪ್ಲೇಸ್ ಇದೆಯಲ್ಲ, ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಂಥರ ಬಾಲಿ ಫೀಲ್ ಕೊಡ್ತಾಯಿತ್ತು. ತುಂಬಾ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಬೋಟ್ ರೈಡ್ ಬಂದಿರ್ತೀವಲ್ಲ, 1 ಅವರ್ ಅಷ್ಟೇ ಪರ್ಮಿಷನ್ ಇರುತ್ತೆ. ಸೊ 1 ಅವರಲ್ಲಿ ಏನೇನು ನೋಡ್ಬೋದು ನೀವು ಅದನ್ನೆಲ್ಲ ಕವರ್ ಮಾಡಿದ್ರೆ ಬೆಟರು. ಸೊ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ಒಂದು ಸ್ವಲ್ಪ ಮುಂದೆ ಹೋಗಿ ವಾಕ್ ಮಾಡಿ ಅಲ್ಲಿ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದೆ. ಅದಂತೂ ತುಂಬಾ ಕ್ಲೀನಾಗಿ, ಯಾರೂ ಇರಲಿಲ್ಲ, ಪೀಸ್ಫುಲ್ ಆಗಿತ್ತು. ಸ್ವಲ್ಪ ಹೊತ್ತು ಆಟ ಆಡಿದ ಮೇಲೆ ನನಗೊಂದು ಆಸೆ ಇತ್ತು, ಓಷನ್ ಅಥವಾ ಯಾವ್ದಾದ್ರು ಸಮುದ್ರದ ಹತ್ರ ಹೋದಾಗ ಪೇಂಟ್ ಮಾಡಬೇಕಂತ ಹೇಳಿ. ಅದನ್ನು ಕ್ಯಾರಿ ಮಾಡಿದೆ ನಾನು ನನ್ನ ಬರ್ಡೇ ದಿನ, ಅದೊಂದು ಮಾಡೋಣ ಅಂತ ಹೇಳಿ. ಸೊ ಅದನ್ನೇ ಮಾಡ್ತಾಯಿದ್ದೆ. ಅದಕ್ಕೆ ನೀಟಾಗಿ ಪೇಂಟ್ ಮಾಡಿ, ಅಷ್ಟೊಂದು ಪೇಂಟ್ ಏನು ಮಾಡೋಕ್ಕೆ ಬರಲ್ಲ ನನಗೆ, ಬಟ್ ಓಕೆ ಟ್ರೈ ಅಂತೂ ಮಾಡೋಣ ಅಂತ ಹೇಳಿ ಇದೊಂದು ಮಾಡಿದೆ. ಇದೊಂದು ಮೆಮೊರಿ ಆಗಿ ಉಳ್ಕೊಳ್ಳಿ ನನ್ನ ಬರ್ಡೇ ದಿನ ಅಂತ ಹೇಳಿ ಇದೊಂದಂತೂ ಟ್ರೈ ಮಾಡಿದೆ. ಈ ಥರ ಐಡಿಯಾ ಎಲ್ಲ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ನೋಡಿನೇ ಬಂದಿರುತ್ತೆ. ನಾನು ಕೂಡ ಸುಮಾರು ಹೊತ್ತು ಸ್ಕ್ರೋಲ್ ಮಾಡ್ಬೇಕಾದ್ರೆ ಈ ಥರದ್ದೊಂದು ವ್ಯೂನ ನಾನು ನೋಡಿದ್ದೆ. ಕೆಲವೊಬ್ಬರು ಬೀಚ್ನ ಕ್ಯಾರಿ ಟು ಹೋಮ್ ಅಂತ ಮಾಡ್ತಾರೆ, ಅಥವಾ ಬೀಚ್ ಹತ್ರ ಬಂದು ಪೇಂಟಿಂಗ್ನ ಮಾಡ್ಬೋದು. ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರೆ. ಸೊ ನನಗೆ ಇದೊಂದು ಥೀಮ್ ಸಖತ್ ಇಷ್ಟ ಆಗಿತ್ತು. ಸೊ ಹಾಗಾಗಿ ನನ್ನ ಬರ್ತಡೇ ದಿನ ಇದೊಂದು ಮೆಮೊರಿ ಇರಲಿ ಅಂತ ಹೇಳಿ ಪೇಂಟು, ಬ್ರಷ್ಷು, ಆ ಶೀಟು ಅದನ್ನೆಲ್ಲ ಕ್ಯಾರಿ ಮಾಡಿದೆ. ಸೊ ನಂಗೆ ಅಷ್ಟೊಂದು ಪೇಂಟಿಂಗ್ ಮಾಡೋಕ್ಕೆ ಬರಲ್ಲ, ಬಟ್ ಟ್ರೈ ಅಂತೂ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು. ಇದೊಂದು ಎಕ್ಸ್ಪೀರಿಯೆನ್ಸ್ ಇರಲಿ
ಆಗಿರಲಿ ಅಂತ ಮಾಡಿದ್ದು. ಇದೊಂದು ನನ್ನ ಒಂದು ಬಕೆಟ್ ಲಿಸ್ಟಲ್ಲಿ ಇತ್ತು. ಸೊ ಅದನ್ನು ಫುಲ್ಫಿಲ್ ಮಾಡಿಕೊಂಡು ಕೆಲವೊಂದು ಹೊತ್ತು ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿ, ಸೊ ನಮಗೆ 1 hour ಟೈಮ್ನ ಕೊಟ್ಟಿದ್ದರು. ನಮ್ಮ ಬೋಟ್ ಬರೋದು ಸ್ವಲ್ಪ ಲೇಟ್ ಆಯಿತು, ಒಂದು 20 ಮಿನಿಟ್ಸ್ ಲೇಟ್ ಆಯಿತು. ಸೊ ಹಾಗಾಗಿ ಸುಮಾರು ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಕೆಲವೊಂದಷ್ಟು ಫೋಟೋ ವೀಡಿಯೋಸು ನಾನು ಆಗಲೇ ತೋರಿಸಿರೋ ಅಷ್ಟು ಪ್ಲೇಸಲ್ಲೆಲ್ಲ ಕವರ್ ಮಾಡಿ, ಅದಾದ ನಂತರ ಮತ್ತೆ ನಾವು ಐಲ್ಯಾಂಡಿಂದ ಬೀಚ್ಗೆ ಬಂದು, ಸ್ವಲ್ಪ ಹಸಿವಾಗ್ತಿತ್ತಂತ ಏನೋ ಹೇಳಿ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾರೆ. ಅಷ್ಟೊಂದು ಚೆನ್ನಾಗಿರಲಿಲ್ಲ, ನನಗಂತೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ, ಬಿಕಾಸ್ ಅಲ್ಲಿ ಏನು ಬೇರೆ ಆಪ್ಷನ್ ಇರೋಲ್ಲ. ಸೊ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಓಕೆ ಅದಾದಮೇಲೆ ಫ್ರೂಟ್ಸ್ನ ತಿಂದ್ಕೊಂಡು ವಾಪಸ್ ನಮ್ಮೊಂದು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಬೇರೆ ಕಡೆ ಪ್ಲ್ಯಾನ್ನ ಮಾಡ್ತಾಯಿದ್ದೆ. ನನ್ನ ಒಂದು ಪ್ಲ್ಯಾನ್ ಇದ್ದದ್ದು ಕೋಡಿ ಬೀಚ್ಗೆ ಹೋಗ್ಬೇಕಂತ ಹೇಳಿ. ಉಡುಪಿ ಮಲ್ಪೆ ಬೀಚಿಂದ ಅಲ್ಲಿಗೆ 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಲ್ಲಿಂದ ಬೇಗ ಮುಗಿಸಿ ಅಲ್ಲಿ ಕೂಡ ಆ ಬೀಚ್ನ ಕವರ್ ಮಾಡಬೇಕನ್ನೋ ಪ್ಲ್ಯಾನ್ ಇತ್ತು. ಸೊ ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೋಗಿದ್ದು ತುಂಬಾ ಲೇಟ್ ಆಗಿತ್ತು, ಬಿಕಾಸ್ ಸನ್ಸೆಟ್ ಆಗ್ತಿರೋ ಟೈಮಲ್ಲಿ ನಾವು ಹೋಗೋ ರೋಡ್ಗೆ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಬಟ್ ನಾನು ಈ ವಿಡಿಯೋದಲ್ಲಿ ಹಾಕಲ್ಲ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನೊಂದು ತುಂಬ ಸ್ಪೆಷಲ್ ವಿಷಯ ಏನಪ್ಪ ಅಂದರೆ, ನಮಗೆ ಪಂಚರ್ಲಿ ದೇವ್ರದ್ದು ದರ್ಶನ ಸಿಕ್ತು. ಅದಂತೂ ಮೆಮೊರೇಬಲ್ ಅಂತ ಹೇಳ್ಬೋದು. ಯಾವ ರೀತಿ ಸಿಕ್ತು, ಹೇಗೆ ಸಿಕ್ತು ಅಂತ ನೋಡಬೇಕಂದ್ರೆ ನೆಕ್ಸ್ಟ್ ಬ್ಲಾಗ್ನ ವೆಯ್ಟ್ ಮಾಡಿ. ಖಂಡಿತ ನೆಕ್ಸ್ಟ್ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ, ದಯವಿಟ್ಟು ಮಿಸ್ ಮಾಡದೆ ನೋಡಿ.